ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಅಬ್ಬಾ, ಸೆಕೆ ಅಂತೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಅಡುಗೆ ಮನೆಗೆ ಬಂದರೆ ಸಾಕು ಬೆವರಕ್ಕೆ ಶುರುವಾಗತ್ತೆ. ಯಾವ ಥರ ಸೆಕೆ, ನಮ್ಮ ಮಂಗಳೂರು ಕಡೆ ಇರೋ ಸೆಕೆಗೂ ಈ ಬೆಂಗಳೂರು ಸೆಕೆಗೂ ಏನು ವ್ಯತ್ಯಾಸ ಇಲ್ಲ ಅನಿಸುತ್ತೆ. ಈ ಸೆಕೆಗಾಲ ಅಂದ ತಕ್ಷಣ ಎಷ್ಟು ಒಂದು ದೇಹ ನಮ್ಮದು ಡಲ್ ಆಗತ್ತೆ ಅಂದರೆ, ಯಾವ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಕೆಲಸ ಮಾಡೋಕ್ಕೆ ನಮಗೆ ಎನರ್ಜಿ ಇರಲ್ಲ, ಈ ಥರ ತೊಂದರೆಗಳಾಗ್ತಿರತ್ತೆ. ಆಮೇಲೆ ದೇಹದಲ್ಲಿ ನಿಮಗೆ ಉಷ್ಣ ಜಾಸ್ತಿ ಆಗಿಬಿಡತ್ತೆ. ಅಂದರೆ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬರೋದು, UTI ಅಂತಾರೆ, ಅದು ಬರೋದು ಎಲ್ಲ ಈ ಟೈಮಲ್ಲಿ ತುಂಬ ಜಾಸ್ತಿ. ಇದೆಲ್ಲವನ್ನ ಕಡಿಮೆ ಮಾಡಿಸೋಕ್ಕೆ, ಅಂದರೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋಕ್ಕೆ ತುಂಬ ಒಳ್ಳೆಯ ಒಂದು ಅಡಿಗೆ ಅಥವಾ ಒಂದು ವೆರೈಟಿ ಅಂತ ಹೇಳ್ಬೋದು. ಆಹಾರ ತುಂಬ ಉತ್ತಮ, ದೇಹಕ್ಕಂತೂ ನಿಮಗೆ ಅಷ್ಟು ಒಳ್ಳೆಯದು. ಈ ಏನು ಹೇಳೋದು, ಅಮೃತ ಅಂತಲೇ ಹೇಳ್ಬೋದು ಸೆಕೆಗಾಲದಲ್ಲಿ. ಅಥವಾ ನಮ್ಮ ಒಂದು ದೇಹ ಉಷ್ಣ ಜಾಸ್ತಿ ಆದಾಗ ಇದು ಒಂಥರ ಅಮೃತನೇ. ಅದೇನು ಅಂದರೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಬಾರ್ಲಿ ಆರೋಗ್ಯಕ್ಕೆ ಈ ಸೆಕೆಗಾಲದಲ್ಲಿ ತುಂಬ ಒಳ್ಳೆಯದು. ನಮ್ಮ ದೇಹ ಉಷ್ಣದಿಂದಾಗಿ ಅನೇಕ ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ. ಆ ಟೈಮಲ್ಲಿ ನೀವು ಈ ಬಾರ್ಲಿಯಿಂದ ಏನಾದರೂ ಒಂದು ಗಂಜಿ ಇರ್ಬೋದು, ಅಥವಾ ಬಾರ್ಲಿ ಅನ್ನ ಆಗಿರ್ಬೋದು, ಅಥವಾ ಬಾರ್ಲಿ ಮೊಸರನ್ನ ಆಗಿರ್ಬೋದು, ಇದೆಲ್ಲ ಮಾಡಿಕೊಂಡಾಗ ನಿಮಗೆ ಆರೋಗ್ಯಕ್ಕೆ ತುಂಬ ಸಹಾಯ ಮಾಡುತ್ತೆ. ಆಮೇಲೆ ಈ ಬಾರ್ಲಿಯಲ್ಲಿ ಅನೇಕ ಉತ್ತಮವಾದ ಅಂಶಗಳಿವೆ, ಖನಿಜಾಂಶಗಳಿವೆ, ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಇದು ನಿಮಗೆ ದೇಹದ ತೂಕವನ್ನು ನಿಯಂತ್ರಿಸುತ್ತೆ. ಆಮೇಲೆ ಮೂತ್ರ ಕೋಶದ ತೊಂದರೆಗಳು ಅದಕ್ಕೆಲ್ಲ ತುಂಬ ಸಹಾಯ ಆಗತ್ತೆ. ಅದಲ್ಲದೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ, ಹಾರ್ಟಿಗೂ ಇದು ತುಂಬ ಒಳ್ಳೆಯದಂತೆ. ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ, ತಂಪಾಗಿಡತ್ತೆ ನಮ್ಮನ್ನು. ಹಾಗೆ ಮೂತ್ರನಾಳದ ಸೋಂಕು ಅಂದರೆ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಎಲ್ಲ ಬಂದಾಗ ಇದು ತುಂಬ ಸಹಾಯಕಾರಿ. ಯಾಕಂದರೆ ನಾನು ಅದರಿಂದ UTIಯಿಂದ ತುಂಬಾ ಸಫರ್ ಆಗಿದ್ದೀನಿ. ಆಗೆಲ್ಲ ನಾನು ಈ ಬಾರ್ಲಿ ಗಂಜಿ ಮಾಡ್ಕೊಂಡು ಕುಡಿತಾ ಇದ್ದೆ. ಆಮೇಲೆ ಬಾರ್ಲಿ ಪೌಡ್ರ್ ಮಾಡಿ ಇಟ್ಕೊಂಡು ಅದನ್ನು ಬಿಸಿನೀರಲ್ಲಿ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಕುದಿಸ್ಬಿಟ್ರೆ ಅದು ಗಂಜಿ ಥರ ಆಗುತ್ತೆ. ಆಮೇಲೆ ನೀವು ಅದು ಉಪ್ಪು ಮಜ್ಜಿಗೆ ಹಾಕ್ಕೊಂಡು ಕುಡಿಬೋದು. ಈ ಥರ ಅನೇಕ ವೆರೈಟಿಗಳನ್ನು ಮಾಡ್ಬೋದು. ನಾನಿವತ್ತು ಬಾರ್ಲಿಯ ಮೊಸರನ್ನ ಮಾಡ್ತಿದ್ದೀನಿ. ಅದಕ್ಕೆ ಏನೇನು ಸಾಮಾನುಗಳು ಬೇಕಾಗತ್ತೆ, ಅದನ್ನು ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಸುಶಾಂತ್, ಇದು ಏನೇನು ಸಾಮಾನು ಬೇಕಾಗತ್ತೆ ಹೇಳು. ಇದೇನಿದು? ಬಾರ್ಲಿ. ನಾನು ಒಂದು ಮುಕ್ಕಾಲು ಕಪ್ ಅಷ್ಟು ಬಾರ್ಲಿ ತಗೊಂಡಿದ್ದೀನಿ. ಆಮೇಲೆ ದಾಳಿಂಬೆ, ಕ್ಯಾರೆಟ್, ಶುಂಠಿ, ಕರ್ಬೇವು, ಹಸಿಮೆಣಸಿನಕಾಯಿ, ಗೋಡಂಬಿ, ಮೊಸರು, ಗಟ್ಟಿ ಮೊಸರು ತಗೊಂಡಿದ್ದೀನಿ. ಇಷ್ಟು ಸಾಮಾನುಗಳು ಬೇಕಾಗತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಇಂಗು, ಆಮೇಲೆ ಒಗ್ಗರಣೆ ಮಾಡೋಕ್ಕೆ ಒಂಚೂರು ಎಣ್ಣೆ, ಸಾಸಿವೆ, ಇದು ಬೇಕೇ ಬೇಕಾಗಿರುತ್ತೆ. ಇದಿಷ್ಟು ನಮ್ಗೆ ಬೇಕಾಗಿರುವಂತಹ ಸಾಮಾನು. ಮೊದಲು ನಾನು ಈ ಬಾರ್ಲಿಯನ್ನು ಒಂದು 4-5 ಸಲ ತೊಳ್ಕೊಂಡು ಇದನ್ನು ಕುಕ್ಕರಲ್ಲಿ ಒಂದು 5-6 ವಿಸಿಲಷ್ಟು ಕೂಗಿಸ್ಕೋಬೇಕು, ಅಂದರೆ ಬೇಯಿಸ್ಕೋಬೇಕು ನಾವು. ಇದು 3/4 ಕಪ್ ಬಾರ್ಲಿಗೆ ನಾನು ಇದೇ ಕಪ್ಪಲ್ಲಿ 3.5 ಕಪ್ಪಷ್ಟು ನೀರು ಹಾಕಿ ನಾನು ಕುಕ್ಕರ್ ಕೂಗಿಸ್ಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ. ಚೆನ್ನಾಗಿ ತೊಳ್ಕೊಬೇಕು. ಮೊದಲು ಬಾರ್ಲಿಯನ್ನು ತೊಳ್ಕೊಂಡು ಕುಕ್ಕರಲ್ಲಿ ಒಂದು 5-6 ವಿಸಿಲ್ ಬರಬೇಕು. ಯಾಕಂದರೆ ಸ್ವಲ್ಪ ಗಟ್ಟಿ, ಇದು ಸ್ವಲ್ಪ ಸಾಫ್ಟ್ ಆಗಬೇಕು. ಅದು ಬೇಯಿಸ್ಕೊಂಡು ನಿಮ್ಗೆ ಮತ್ತೆ ಸಿಗ್ತೀನಿ. ಕುಕ್ಕರು ನಾನು 4-5 ವಿಸಿಲ್ ಹಾಕ್ಸಿದ್ದೀನಿ ನೋಡಿ. ಬಾರ್ಲಿ ಈ ಥರ ದೊಡ್ಡದಾಗಿ ಈ ಥರ ಚೆನ್ನಾಗಿ ಬೆಂದಿದೆ ನೋಡಿ, ಸಾಫ್ಟ್ ಆಗಿದೆ, ಬಿಸಿ ಮುಟ್ಟಕ್ಕಾಗಲ್ಲ ನೋಡಿ. ಈ ಥರ ಮೆತ್ತಗಾಗಿದೆ. ಇದನ್ನು ನೀವು ಹೀಗೆ ತಿಂದರೆ ಅದು ಆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ಈ ಥರ ಬಾರ್ಲಿಯನ್ನು ಬೇಯಿಸಿದ ಮೇಲೆ ಇದನ್ನು ಸೋಸ್ಕೋಬೇಕು. ಸೋಸ್ಕೊಂಡು ನಿಮಗೆ ಗಂಜಿ ಸಿಗತ್ತಲ್ಲ, ಅದಕ್ಕೆ ನೀವು ಉಪ್ಪು ಮಜ್ಜಿಗೆ ಹಾಕ್ಕೊಂಡು ಕುಡಿಬೋದು. ಈ ಬರೇ ಬಾರ್ಲಿಯನ್ನು ಮಿಕ್ಸಿಯಲ್ಲಿ ಒಂಚೂರು ನಾವು ಪಲ್ಸ್ ಮೋಡಲ್ಲಿ ಒಂದ್ಸಲ ಗ್ರೈಂಡ್ ಮಾಡಿ ತೆಗೆದ್ರಾಯ್ತು. ನಾನು ನಿಮ್ಗೆ ಇದನ್ನು ಸೋಸ್ಕೊಂಡು ತೋರಿಸ್ತೀನಿ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಸ್ಟ್ರೈನರ್ ಇಟ್ಕೊಂಡ್ರಾಯ್ತು. ಇಟ್ಕೊಂಡು ಇದನ್ನು ನಾವು ಸೋಸ್ಕೋಬೇಕು. ಒಂದು ಸ್ವಲ್ಪ ತಣ್ಣಗಾಗಬೇಕು, ತುಂಬ ಬಿಸಿ ಇದೆ, ಮಿಕ್ಸಿಗೆ ಹಾಕೋಕ್ಕಾಗಲ್ಲ ಇಷ್ಟು ಬಿಸಿಯಲ್ಲಿ. ಇದರ ಗಂಜಿಯನ್ನು ಸಪ್ರೇಟ್ ಮಾಡ್ಕೋಬೇಕು. ನಿಮಗೆ ತುಂಬ ಒಳ್ಳೆಯದು ಗಂಜಿ ಆರೋಗ್ಯಕ್ಕೆ. ಯಾವ ಕಾರಣಕ್ಕೂ ಎಸಿಬೇಡಿ. ಇದನ್ನು ಗಂಜಿಗೆ ಉಪ್ಪು ಹಾಕಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು, ಮಜ್ಜಿಗೆ ಇಷ್ಟಪಡೋರು ಮಜ್ಜಿಗೆ ಹಾಕ್ಕೋಬೋದು, ಇಲ್ಲ ಸಿಹಿ ಇಷ್ಟಪಡೋರು ಅದಕ್ಕೊಂಚೂರು ಬೆಲ್ಲ ಹಾಕ್ಕೊಂಡು ಕುಡಿಬೋದು, ಅಥವಾ ನೀವು ಉಪ್ಪು ಮತ್ತು ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಹಿಂಡ್ಕೊಂಡು ಕುಡಿಬೋದು. ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ. ಇಷ್ಟು ನಿಮಗೆ ಅದರ ಗಂಜಿ ಸಿಕ್ಕಿದೆ. ಇದು ಬಾರ್ಲಿ ಅನ್ನೋದು ಒಂಥರ ದೇಹಕ್ಕೆ ಈ ಸೆಕೆಗಾಲದಲ್ಲಿ ಅಮೃತಕ್ಕೆ ಸಮಾನ.
ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು, ಬಾರ್ಲಿಯನ್ನು. ಇಲ್ಲ ಅಂದರೆ ಸ್ವಲ್ಪ ಕಚ ಕಚ ಅನ್ನತ್ತೆ, ನಿಮಗೆ ತಿನ್ನೋಕ್ಕೆ ಅಷ್ಟು ಕಂಫರ್ಟೇಬಲ್ ಆಗಿರಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡ್ಕೊಳ್ಳೋದು ಇದನ್ನು. ನಾನೊಂಚೂರು ಮಿಕ್ಸಿಯಲ್ಲಿ ಪಲ್ಸ್ ಮೋಡಲ್ಲಿ 1 ನಿಮಿಷ, ನಿಮಗೆ ಸಾಫ್ಟ್ ಇದೆ ಹಾಗೂ ತಿನ್ಬೋದು ನೀವು. ಏನು ಹೇಳೋದು, ಕುಸುಬಲಕ್ಕಿ ಅನ್ನ ಅಂತೀವಿ ನಾವು, ನಮ್ಮ ಕಡೆ ಕುಚ್ಚಕ್ಕಿ ಅನ್ನ ಅಂತೀವಿ, ಆ ಥರ ಇರುತ್ತೆ. ಪಲ್ಸ್ ಮೋಡಲ್ಲಿ 1 ರೌಂಡ್ ಗ್ರೈಂಡ್ ಮಾಡ್ಕೊಂಡು ಸಿಗ್ತೀನಿ ನಿಮಗೆ. ನಾನು ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡಿದ್ದೀನಿ, ಇದನ್ನು ಒಂದು ಬೌಲಿಗೆ ತೆಗಿತಾ ಇದ್ದೀನಿ. ಬರೀ ಪಲ್ಸ್ ಮೋಡಲ್ಲಿ ಒಂಚೂರು ಗ್ರೈಂಡ್ ಮಾಡಿರೋದು, ಹಾಗೇನು ತಿನ್ಬೋದು, ಬಟ್ ಸ್ವಲ್ಪ ಕಚ ಕಚ ಅನ್ನತ್ತೆ, ಅಂದರೆ ಅಷ್ಟು ಸ್ಮೂತ್ ಆಗಿರಲ್ಲ. ಅದಕ್ಕೋಸ್ಕರ ಈ ಥರ ಮಿಕ್ಸಿನಲ್ಲಿ ಬ್ಲೆಂಡ್ ಮಾಡ್ಕೊಳ್ಳೋದು. ಇದನ್ನು ನೀವು ಸೆಕೆಗಾಲದಲ್ಲಿ ಒಂದು 4-5 ದಿವಸಕ್ಕೆ ಅಥವಾ ವಾರದಲ್ಲಿ 1 ದಿನ ಆದರೂ ಖಂಡಿತ ಮಾಡ್ಕೋಬೇಕು. ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದೇಹದಲ್ಲಿರುವ ಉಷ್ಣದಂಶ ಫುಲ್ ಕಡಿಮೆ ಆಗುತ್ತೆ. ಆಮೇಲೆ ನಮಗೆ ಫುಲ್ ಎನರ್ಜಿ ಕೊಡುತ್ತೆ. ಡಯಾಬಿಟಿಸ್ ಇರೋರಿಗಂತೂ ಅಷ್ಟು ಒಳ್ಳೆಯದು ಬಾರ್ಲಿ, ಈ ಥರದ ಬಾರ್ಲಿ ಅನ್ನ ತುಂಬ ಒಳ್ಳೆಯದು. ನೋಡಿ, ಇಷ್ಟು ನಾನು ತೆಕ್ಕೊಂಡಿದ್ದೀನಿ ಮಿಕ್ಸಿ ಜಾರಿಂದ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಗಟ್ಟಿ ಮೊಸರು ಹಾಕ್ತಾ ಇದ್ದೀನಿ. ನೋಡಿ, ಗಟ್ಟಿ ಮೊಸರು ಹಾಕ್ತಾ ಇದ್ದೀನಿ. ಮೊಸರು ದೇಹಕ್ಕೆ ತಂಪು ಕೊಡುತ್ತೆ. ನಿಮಗೆ ಸೆಕೆಗಾಲದಲ್ಲಿ ಮೊಸರು ಮಜ್ಜಿಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ತುಂಬ ರುಚಿನೂ ಆಗಿರುತ್ತೆ. ದಿನ ಒಂದೇ ಥರ ತಿಂದು ಬೇಜಾರು ಬಂದಿರುತ್ತಲ್ಲ, ಅದ್ರ ಜೊತೆ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು. ಇದು ಮೊಸರನ್ನ ಮಾಡಿದ್ಮೇಲೆ, ಬಾರ್ಲಿ ಮೊಸರನ್ನ ಆದಮೇಲೆ ಒಗ್ಗರಣೆ ಆಪ್ಷನಲ್, ಬೇಕೇ ಅಂತ ಏನೂ ಇಲ್ಲ ಒಗ್ಗರಣೆ. ನಿಮ್ಮ ಇಷ್ಟ, ಬೇಕಾದರೆ ಒಗ್ಗರಣೆ ಮಾಡ್ಕೋಬೋದು, ಇಲ್ಲ ಅಂದರೆ ಒಗ್ಗರಣೆ ಮಾಡದೇನೂ ಇರ್ಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಇದಕ್ಕೆ ತುರಿದಿರೋ ಕ್ಯಾರೆಟು ಹಾಗೆ ದಾಳಿಂಬೆ ಹಾಕ್ಕೋತಾ ಇದ್ದೀನಿ. ನೋಡಿ, ಇದನ್ನು ದಾಳಿಂಬೆ ಕ್ಯಾರೆಟನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ನೀವು ನೋಡಿಕೊಂಡು, ಹುಳಿ ಇದ್ದರೆ ಹಾಲು ಹಾಕ್ಕೋಬೋದು, ಅಥವಾ ನಾನು ಹುಳಿ ಮೊಸರು ಹಾಕಿಲ್ಲ, ಸಿಹಿ ಮೊಸರೇ ಹಾಕಿರೋದು. ಒಂದು ಸ್ವಲ್ಪ ಬೇಕಾದರೆ ಮೊಸರು ಸೇರಿಸ್ಕೋಬೋದು. ಇನ್ನೂ ನೋಡಿ, ನಾನು ಒಗ್ಗರಣೆ ಮಾಡ್ಕೋತೀನಿ, ಆಮೇಲೆ ಬೇಕಾದರೆ ಸೇರಿಸ್ಕೋತೀನಿ. ಒಂದು ಚಿಕ್ಕ ಪೀಸ್ ಶುಂಠಿ ತುರ್ದು ಹಾಕೋತಾ ಇದ್ದೀನಿ ನಾನು. ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮೊಸರನ್ನಕ್ಕೆ, ಆಮೇಲೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಶುಂಠಿ ತುರ್ದು ಹಾಕಿದ್ದೀನಿ ನಾನು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಗ್ಯಾಸ್ ಹಚ್ಕೊಂಡು ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಬಿಸಿ ಆಯಿತು. ನಾನು ಹಸಿಮೆಣಸಿನ್ಕಾಯಿ, ಒಂದು ಚಿಕ್ಕ ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಗೋಡಂಬಿ ಹಾಕ್ಕೋತಾ ಇದ್ದೀನಿ. ಇಲ್ಲ, ನಿಮಗೆ ಹೇಗೆ ಬೇಕು ಹಾಗೆ ಮಾಡ್ಕೋಬೋದು. ಒಗ್ಗರಣೆಗೇನು ಅದೇ ಬೇಕು ಇದೇ ಬೇಕು ಏನೂ ಇಲ್ಲ. ಹಾಗೆ ಒಂಚೂರು ಹಿಂಗೆ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂಚೂರು ಸಾಸಿವೆ, ಒಂಚೂರು ಜೀರಿಗೆ, ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಒಗ್ಗರಣೆ ಆಫ್ ಮಾಡಿಕೊಂಡು ಇದನ್ನು ಮೊಸರನ್ನ ಹಾಕ್ತಾಯಿದ್ದೀನಿ. ಆದಮೇಲೆ ಬಾರ್ಲಿ ಅಕ್ಕಿಯ ಮೊಸರನ್ನ ರೆಡಿಯಾಗಿದೆ ನೋಡಿ. ಸೆಕೆಗಾಲದಲ್ಲಿ ಇದು ಅಮೃತ. ಆದರೆ ಯಾವುದೇ ಮೊಸರನ್ನ ಇರಲಿ, ಮೊಸರನ್ನ ತಿನ್ನಬೇಕಾದ್ರೆ ಪಕ್ಕದಲ್ಲಿ ಉಪ್ಪಿನಕಾಯಿ ಇದ್ದರೆ ಮಾತ್ರ ಅದು ಆ ರುಚಿ ಕೊಡೋದು. ಉಪ್ಪಿನಕಾಯಿ ಇಲ್ಲದೆ ಊಟನೇ ಇಲ್ಲ ಅಂತ ಒಂದು ಗಾದೆನೇ ಇದೆ ಅಲ್ವಾ. ಮೊಸರನ್ನಕ್ಕೆ ಉಪ್ಪಿನಕಾಯಿ ಇರಲೇಬೇಕು ಅಂತ. ನಮ್ಮನೆಯಲ್ಲಿ ಉಪ್ಪಿನಕಾಯಿ ಇದ್ದೇ ಇರುತ್ತೆ. ಅದು ತುಂಬ ಚೆನ್ನಾಗಿರೋ ಉಪ್ಪಿನಕಾಯಿ, ಸೂಡೂರು ಪಿಕಲ್ ಅಂತ. ನೋಡಿ, ಎಷ್ಟೆಷ್ಟು ಸಣ್ಣ ಚಿಕ್ಕದಾದ ಮಿಡಿಗಳು ನೋಡಿ. ಇದು 2 ವರ್ಷದ ಹಿಂದಿನ ಉಪ್ಪಿನಕಾಯಿ. ನಾನು 25 ನಾನು ಉಪ್ಪಿನಕಾಯಿ ತರಿಸೇ ಇಲ್ಲ. ಇದು 24 ಏಪ್ರಿಲ್ ಮೇಯಲ್ಲಿ ತರಿಸಿರೋ ಉಪ್ಪಿನಕಾಯಿ. ಇದು ತುಂಬ ಅದ್ಭುತವಾದ ಉಪ್ಪಿನಕಾಯಿ. ಹಾಗೆ ನೋಡಿ, ಇಲ್ಲಿದೆ ಉಪ್ಪಿನಕಾಯಿ. 2 ವರ್ಷದ ಹಿಂದಿನ ಉಪ್ಪಿನಕಾಯಿ ಅಂತ ನೀವು ಹೇಳಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಹೇಗಿದೆ ಉಪ್ಪಿನಕಾಯಿ ಅಂದರೆ, ನೋಡಿ ಮಿಡಿಗಳು ನೋಡಿ ಎಷ್ಟು ಕ್ರಿಸ್ಪಿಯಾಗಿ, ಇನ್ನೂ ಎಷ್ಟು ಗಟ್ಟಿಯಾಗಿ, ತುಂಬ ಟೇಸ್ಟಿಯಾಗಿದೆ.
ನೋಡಿ ಮಿಡಿಗಳು ಹೇಗಿದೆ ಅಂತ. ಇದೆಲ್ಲ ಜೀರಿಗೆ ಮಿಡಿ ಉಪ್ಪಿನಕಾಯಿ, ಅಪ್ಪೆ ಮಿಡಿ ಉಪ್ಪಿನಕಾಯಿನೂ ಇದೆ, ಜೀರಿಗೆ ಮಿಡಿ ಉಪ್ಪಿನಕಾಯಿನೂ ಇದೆ. ನೀವು ಯಾವ ಥರದ ಉಪ್ಪಿನಕಾಯಿ ಬೇಕಾದರೂ ಹಾಕ್ಕೊಂಡು ಮೊಸರನ್ನಕ್ಕೆ ಊಟ ಮಾಡ್ಬೋದು. ತುಂಬ ಅದ್ಭುತವಾದ ಉಪ್ಪಿನಕಾಯಿ, ರುಚಿನೂ ಹಾಗೆ ಇದೆ, ಅಷ್ಟು ಚೆನ್ನಾಗಿದೆ. ನೋಡಿ 2 ವರ್ಷ ಆದ್ರೂ ಒಂಚೂರು ಕಲರ್ ಚೇಂಜ್ ಆಗಿಲ್ಲ. ನೋಡಿ ಮೊಸರನ್ನಕ್ಕೆ ನಾನು ಉಪ್ಪಿನಕಾಯಿ ಇಲ್ಲದೆ ಊಟ ಮಾಡಲ್ಲ, ಅದಕ್ಕೆ ನೋಡಿ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಇದು ನಾನು ಬೇರೆ ಕಡೆಯಿಂದ ತರಿಸ್ಕೊಳ್ಳುವಂತಹ ಉಪ್ಪಿನಕಾಯಿ. ಹೇಗಿದೆ, ತುಂಬ ರುಚಿಯಾಗಿರುತ್ತೆ. ಆಮೇಲೆ ಈ ಮಿಡಿಗಳನ್ನು ಅಂದರೆ ಅಪ್ಪೆ ಮಿಡಿ, ಜೀರಿಗೆ ಮಿಡಿ ಇವೆಲ್ಲವೂ ಅವರೇ ಬೆಳೆದು ಅವರ ತೋಟದಲ್ಲೇ ಬೆಳೆದು ಆಮೇಲೆ ಆ ಮಿಡಿಗಳನ್ನು ಕೊಯ್ದು ಅವರೇ ಮನೆಯಲ್ಲಿ ಸ್ವಂತವಾಗಿ ಉಪ್ಪಿನಕಾಯಿ ಮಾಡ್ತಾರೆ. ಯಾವುದೇ ರಾಸಾಯನಿಕಗಳನ್ನು ಬಳಸಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಹೊರದೇಶಗಳಿಗೆ ಎಲ್ಲ ಅವ್ರ ಉಪ್ಪಿನಕಾಯಿ ಹೋಗುತ್ತೆ. ಅವರದ್ದೊಂದು ಬ್ರ್ಯಾಂಡ್ ಅಂತ ಈ ಥರ ಈಗ ಒಂದು ಉಪ್ಪಿನಕಾಯಿ ಒಂದು ಹೆಸರಿಟ್ಟು ಬ್ರ್ಯಾಂಡ್ ಅಂತ ಮಾಡ್ತಾರೆ, ಆ ಥರ ಏನು ಮಾಡ್ಕೊಂಡಿಲ್ಲ ಅವರು. ಆದರೂ ತುಂಬ ರುಚಿಕರ ಆಗಿರುತ್ತೆ, ವಿಪರೀತ ಡಿಮಾಂಡ್ ಇದೆ ಆ ಉಪ್ಪಿನಕಾಯಿಗೆ. ಹಾಗಾಗಿ ನಾನು ಈಗ ಒಂದು 5-6 ವರ್ಷದಿಂದ ನಾನು ಅವ್ರ ಹತ್ರ ತರಿಸ್ಕೊಳ್ತಾ ಇದ್ದೀನಿ. ತಿನ್ನು ನಿಮಗೂ ಯಾರಿಗೂ ಬೇಕಾದರೆ ಖಂಡಿತವಾಗಿ ನೀವು ತಗೋಬೋದು. ಅದು ಸೂಡೂರು ಪಿಕಲ್ ಅಂತ ನಾನು ಅವರ ಕಾಂಟ್ಯಾಕ್ಟ್ ನಂಬರನ್ನು ನಿಮಗೆ ಹಾಕ್ತೀನಿ ಸ್ಕ್ರೀನ್ ಮೇಲೆ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾದಷ್ಟು ಉಪ್ಪಿನಕಾಯಿಗಳನ್ನು ತರಿಸ್ಕೋಬೋದು. ಅವರು ಕೊರಿಯರ್ ಮಾಡ್ತಾರೆ, ಕೊರಿಯರ್ ಚಾರ್ಜಸ್ ಎಲ್ಲ ಎಕ್ಸ್ಟ್ರಾ ಇರುತ್ತೆ. ಉಪ್ಪಿನಕಾಯಿಗೂ ಕರೆಕ್ಟ್ ಈಗ ಎಷ್ಟು ರೇಟ್ ಇದೆ ಅನ್ನೋದು ನನಗೂ ಗೊತ್ತಿಲ್ಲ, ಕರೆಕ್ಟಾದ ರೇಟ್ ನನಗೂ ಗೊತ್ತಿಲ್ಲ. 700 rupees per kg ಇದೆ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಅವರು ಪ್ಲಾಸ್ಟಿಕ್ ಬಾಟಲಲ್ಲಿ 1 kg ಪ್ಲಾಸ್ಟಿಕ್ ಬಾಟಲಲ್ಲಿ ಬರುತ್ತೆ. ನಾನು ಅದನ್ನು ಗ್ಲಾಸ್ ಬಾಟ್ಲಿಗೆ ಹಾಕಿ ಇಟ್ಟಿದ್ದೀನಿ. ಅದ್ಭುತವಾದ ರುಚಿ, ಹಾಗೆ ಕೆಡಲ್ಲ ನಿಮಗೆ. ಹೊರಗಡೆ ಇಡಿ ನೀವು ಉಪ್ಪಿನಕಾಯಿನ 2 ವರ್ಷ ಹೊರಗಡೆ ಇಟ್ಟರು ನಿಮಗೆ ಏನೂ ಆಗಲ್ಲ. ಅಷ್ಟು ಅವರು ತುಂಬ ಹೈಜಿನಿಕ್ ಆಗಿ ಮನೆಯಲ್ಲೇ ಮಾಡ್ತಾರೆ ಉಪ್ಪಿನಕಾಯಿ. ತುಂಬ ವರ್ಷಗಳಿಂದ ಮಾಡ್ತಾ ಇದ್ದಾರೆ, ತುಂಬ ಡಿಮಾಂಡ್ ಇದೆ. ಇದನ್ನು ನೀವು ಪ್ರಮೋಷನಲ್ ವಿಡಿಯೋ ಅನ್ಕೋಬೇಡಿ. ನಾನು ಯಾವ ಪ್ರಮೋಷನ್ನು ಮಾಡೋದು ಇಲ್ಲ, ತಗೊಳ್ಳೋದು ಇಲ್ಲ. ನಾನು ಪ್ರತಿ ವರ್ಷ ನಾನು ತರಿಸ್ಕೋತೀನಿ. ಈ ವರ್ಷನೂ ನಾನು ಆರ್ಡರ್ ಮಾಡಬೇಕು ಅಂತ ಅವರನ್ನು ಕಾಂಟ್ಯಾಕ್ಟ್ ಮಾಡಿದೆ. ಆಗ ಹೀಗೆ ಕೇಳಿದೆ ಅವ್ರ ಹತ್ರ, ನಿಮ್ಮ ಉಪ್ಪಿನಕಾಯಿಗಳನ್ನ ಬಗ್ಗೆ ಸುಮಾರು ಜನ ನನ್ನ ಹಳೆ ವಿಡಿಯೋ ನೋಡಿ ನಿಮ್ಮ ಉಪ್ಪಿನಕಾಯಿ ಏನದು, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ, ನಂಬರ್ ಕೊಡಿ ಅಂತ ಕೇಳ್ತಾ ಇದ್ರು. ಹಾಗೆ ತುಂಬ ಜನ ಕೇಳ್ತಾ ಇದ್ದಾರೆ, ನಿಮ್ಮ ನಂಬರ್ ಕೊಡ್ಲಾ ಅಂತ ಅವ್ರ ಹತ್ರ ಕೇಳಿದೆ. ಯಾವುದೇ ಒಂದು ಇನ್ನೊಬ್ಬರ ಬಗ್ಗೆ ನಾವು ಮಾತಾಡುವಾಗ ಅವರ ಪರ್ಮಿಷನ್ ಇಲ್ಲದೆ ನಾವು ಮಾತಾಡೋ ಹಾಗಿಲ್ಲ. ಅದು ಮೊದಲಿಂದ ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೋಸ್ಕರ ಅವ್ರನ್ನ ಫೋನಲ್ಲಿ ಕೇಳಿದೆ, ನನಗೆ ಉಪ್ಪಿನಕಾಯಿ ಆರ್ಡರ್ ಮಾಡಬೇಕಾಗಿತ್ತು. ಆಗ ನಾನು ಕೇಳಿದೆ, ಇದು ನನ್ನ ಚಾನಲಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಡಿಸ್ಪ್ಲೇ ಮಾಡಲಾ ಅಂತ. ಖಂಡಿತ ಮಾಡಿ ಅಂದರು. ಹಾಗೆ ಅವರು ಕೆಲವು ಉಪ್ಪಿನಕಾಯಿ ಅಂದರೆ ಮಿಡಿಯ ಫೋಟೋಗಳನ್ನೆಲ್ಲ ಕಳಿಸಿದ್ರು. ತುಂಬ ಚೆನ್ನಾಗಿದೆ. ಅವರ ಸ್ವಂತ ತೋಟದಲ್ಲಿ ಬೆಳೆದಿರುವಂತಹ ಮಿಡಿ, ತುಂಬ ಯಾವುದೇ ಕೆಮಿಕಲ್ ಇಲ್ಲದೆ ರಾಸಾಯನಿಕವನ್ನು ಬಳಸದೆ ಅವರು ಉಪ್ಪಿನಕಾಯಿ ಮಾಡ್ತಾರೆ. ನೀವು ನೋಡಿ, ತುಂಬ ರುಚಿಯಾಗಿರುತ್ತೆ. ಇಷ್ಟು ಹಳೇದಾದ್ರೂ ನೋಡಿ ನಿಮ್ಗೆ ತೋರಿಸ್ತೀನಿ. ಈ ಮಿಡಿ ಇದು 2 ವರ್ಷದ ಹಿಂದಿನ ಉಪ್ಪಿನಕಾಯಿ. ಎಷ್ಟು ಗಟ್ಟಿಯಾಗಿದೆ ಅಂದರೆ ಮಿಡಿ ಕಟುಮ್ ಅನ್ನತ್ತೆ ನೋಡಿ. ಆಹಾ, ಆ ಪರಿಮಳ, ಆ ಖಾರ ತಿಂದರೆ ತಿಂತಾನೇ ಇರಬೇಕು. ಆದರೆ ಅತಿಯಾಗಿ ತಿನ್ನೋದು ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದಲ್ವಲ್ಲ. ಹಾಗಾಗಿ ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ನೀವು ತರಿಸ್ಕೊಂಡು ಆ ಟೇಸ್ಟನ್ನು ಸವಿಬೋದು ಅಂತ ಹೇಳ್ತಾ, ನೋಡಿ ಈ ಬಾರ್ಲಿ ಅಕ್ಕಿ ಮೊಸರನ್ನ ಜೊತೆ ಉಪ್ಪಿನಕಾಯಿ ಕಾಂಬಿನೇಷನ್ ಅಂದರೆ ಅಮೃತ ಸೌಧ ಹಾಗೆ ಇದೆ. ನೀವು ಖಂಡಿತ ಈ ಬಾರ್ಲಿ ಅಕ್ಕಿ ಮೊಸರನ್ನ ಮಾಡ್ಕೊಳ್ಳಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಸೆಕೆಗಾಲದಲ್ಲಿ ಜಾಸ್ತಿ ಖಾರ ಎಲ್ಲ ಹಾಕದೇನೆ ಮಾಡ್ಬೋದು, ಏನು ಖಾರದ ಅಗತ್ಯ ಇಲ್ಲ. ಯಾಕಂದರೆ ಖಾರದ ಉಪ್ಪಿನಕಾಯಿ ನಾವು ಪಕ್ಕದಲ್ಲಿ ಇಟ್ಕೊಂಡಿರ್ತೀವಲ್ಲ. ಹಾಗಾಗಿ ಮೊಸರನ್ನ ಜೊತೆ ಉಪ್ಪಿನಕಾಯಿ ಕಾಂಬಿನೇಷನ್ ತಿಂದರೆ ಏನು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತ ಒಂದು ಮಾತಿದೆಯಲ್ಲ, ಅದೇ ಥರ ಏನೂ ಬೇಡ, ಸ್ವರ್ಗಕ್ಕೆ ಸೀದಾ ಹೋಗಿರೋ ಅನುಭವ ಆಗ್ತಾ ಇದೆ. ಅಷ್ಟು ಚೆನ್ನಾಗಿದೆ. ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಹಾಗೆ ನಾಲಿಗೆಗೆ ಚುರುಚುರು ಅನ್ನುವಂತಹ ರುಚಿಕರವಾದ ಉಪ್ಪಿನಕಾಯಿಯನ್ನು ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ತರಿಸ್ಕೊಳ್ಳಿ ಬೇಕಾದರೆ ಅಂತ ಹೇಳ್ತಾ, ನಮ್ಮ ಹೆಸರು ಮತ್ತು ನಂಬರನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಸ್ಕ್ರೀನ್ ಮೇಲೂ ಕೊಟ್ಟಿರ್ತೀನಿ. ಖಂಡಿತವಾಗೂ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.